ಓಂ ಸಮಾಕರ್ಷಾತ್ ಓಂ ಅಂತ ಬ್ರಹ್ಮಸೂತ್ರ ಗ್ರಂಥದ 1ನೇ ಅಧ್ಯಾಯದ 4ನೇ ಪಾದದ 16ನೇ ಸೂತ್ರ. ಸರ್ವಶಬ್ದಾನಾಂ ಪರಮಾತ್ಮವಾಚಕತ್ವೇ ಕಥಂ ಅನ್ಯತ್ರ ವ್ಯವಹಾರಃ ಇತಿ. ಅಲ್ಲೊಂದು ಪ್ರಶ್ನೆ. ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಳುವುದಾದರೆ ಆ ಬೇರೆ ವಸ್ತುಗಳನ್ನು, ವ್ಯಕ್ತಿಗಳನ್ನು ವ್ಯವಹಾರ ಮಾಡಲಿಕ್ಕೆ ನಮಗೇನು ಶಬ್ದ ಇದೆ? ಜಗತ್ತಿನಲ್ಲಿ ವ್ಯವಹಾರ ಅಂತೂ ನಡಿಬೇಕಲ್ಲ. ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡವರು ಮಾಡಬೇಕು, ಅಪರೋಕ್ಷ ಜ್ಞಾನವನ್ನು ಪಡ್ಕೊಳ್ಳದೆ ಇದ್ದವರು ವ್ಯವಹಾರ ಮಾಡಬೇಕು. ವ್ಯವಹಾರ ಮಾಡಬೇಕಾದ್ರೆ ಜ್ಞಾನಿಗಳಿಗೆ ಆಗಲಿ ಅಜ್ಞಾನಿಗಳಿಗೆ ಆಗಲಿ ಈ ಜಗತ್ತನ್ನ, ಜಡಚೇತನಾತ್ಮಕವಾದ ಜಗತ್ತನ್ನು ಹೇಳುವಂತಹ ನಾನಾ ಶಬ್ದಗಳನ್ನು ಪ್ರಯೋಗ ಮಾಡುವಂತಹ ಅವಶ್ಯಕತೆ ಇರ್ತದೆ. ಮತ್ತು ಪ್ರಯೋಗ ಮಾಡಿದ್ದನ್ನು ತಿಳ್ಕೊಳ್ಳುವಂತಹ ಅವಶ್ಯಕತೆಯೂ ಇರ್ತದೆ. ಹಾಗಿರುವಾಗ ಎಲ್ಲ ಶಬ್ದಗಳು ಪರಮಾತ್ಮನನ್ನು ಹೇಳಿಬಿಟ್ರೆ ಆ ಪ್ರಯೋಗ ಮಾಡುವವನು ಎಲ್ಲ ಶಬ್ದಗಳು ಪರಮಾತ್ಮನಿಗೆ ವಾಚಕ ಅಂತ ತಿಳ್ಕೊಂಡು ಬಿಟ್ಟಿರ್ತಾನೆ. ಹಾಗೆ ತಿಳ್ಕೊಂಡಿದ್ರೆ ಅವನು ಈ ಜಾಗತಿಕ ವಸ್ತುಗಳನ್ನು ಹೇಳುವಂಥ ಶಬ್ದಗಳನ್ನು ಪ್ರಯೋಗ ಹೇಗೆ ಮಾಡ್ತಾನೆ? ಮತ್ತೆ ಕೇಳುವವನಿಗೆ ಅದು ಹೇಗೆ ಅರ್ಥ ಆಗೋದಾದ್ರೂ ಹೇಗೆ? ಕೇಳುಗನು ಎಲ್ಲಾ ಶಬ್ದಗಳು ಪರಮಾತ್ಮನಿಗೆ ವಾಚಕ ಅಂತ ತಿಳ್ಕೊಂಡ್ ಬಿಟ್ಟಿದ್ರೆ, ಹೇಳುಗನು ಎಲ್ಲಾ ಶಬ್ದಗಳು ಪರಮಾತ್ಮನಿಗೆ ವಾಚಕ ಅಂತ ತಿಳ್ಕೊಂಡ್ ಬಿಟ್ಟಿದ್ರೆ, ಇವನು ಯಾವ ಶಬ್ದದಿಂದ ಯಾವ ವಸ್ತುವನ್ನಾದ್ರೂ ಹೇಳ್ತಾನೆ ಹೇಗೆ? ಮತ್ಯಾವುದೇ ವಸ್ತುವನ್ನ ಅವನು ತಿಳ್ಕೋತಾನೆ ಹೇಗೆ ಕೇಳುವವನು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಸಮಾಕರ್ಷಾತ್ ಅನ್ನೋದು ಉತ್ತರ. ಪರಮಾತ್ಮ ವಾಚನ ಶಬ್ದಾ ಅನ್ಯತ್ರ ಸಮಾಕೃಷ್ಯ ವ್ಯವಹ್ರಿಯಂತೆ. ಎಲ್ಲವೂ ಮೂಲತಃ ಪರಮಾತ್ಮನನ್ನೇ ಹೇಳುವಂತ ಶಬ್ದಗಳೇ. ಆದರೆ ಆ ಶಬ್ದಗಳನ್ನ ಪರಮಾತ್ಮನಿಂದ ತೆಗೆದುಕೊಂಡು ಅವನಿಂದಲೇ ಸ್ವೀಕಾರ ಮಾಡಿ ಲೌಕಿಕ ವಸ್ತುಗಳಲ್ಲಿಯೂ ಅದನ್ನು ಪ್ರಯೋಗ ಮಾಡ್ತಾರೆ. ಲೌಕಿಕ ವಸ್ತುಗಳಿಗೂ ಕೂಡ ವಾಚಕವೇ ಆಗಿವೆ. ಪರಸ್ಯ ವಾಚಕ ಶಬ್ದಾ ಪರಸ್ಯ ಪರಮಾತ್ಮನಃ ವಾಚಕಾ ಶಬ್ದಾ ಇತರೇಶ್ವಪಿ ಸಮಾಕೃಷ್ಯ. ಬೇರೆ ಕಡೆನೂ ಕೂಡ ಅವೇ ಶಬ್ದಗಳನ್ನ ಸೆಳೆದು ತೆಗೆದುಕೊಂಡು ಬಂದು ವ್ಯವಹ್ರಿಯಂತೆ, ಅವೇ ಶಬ್ದಗಳೇ ವ್ಯವಹರಿಸಲ್ಪಡ್ತವೆ. ಸತತಂ ಲೋಕವೇದಾನುಸಾರತಃ. ಲೌಕಿಕ ಮತ್ತು ವೈದಿಕ ಪ್ರಯೋಗಗಳಲ್ಲಿ ಎಲ್ಲ ಕಡೆನೂ ಹೀಗೇನೆ, ಲೌಕಿಕ ವ್ಯವಹಾರಗಳಲ್ಲೂ ಹೀಗೇನೆ, ಮತ್ತೆ ಲೌಕಿಕ ವ್ಯವಹಾರಗಳಲ್ಲೂ ಕೂಡ ಹೀಗೇನೆ ಅಂತ ತಿಳ್ಕೊಳ್ಬೇಕು. ಇದು ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಮಾಕರ್ಷಾಧಿಕರಣದ ಮೊದಲನೇ ಸೂತ್ರ. ಆದರೆ ಅಣುಭಾಷ್ಯದಲ್ಲಿ ಆ ಸಮಾಕರ್ಷಾಧಿಕರಣದ ಸಾರವನ್ನು ಸಂಗ್ರಹ ಮಾಡುವಂಥ ಯಾವುದೇ ಶಬ್ದವೂ ಕೂಡ ಇಲ್ಲವೇ ಇಲ್ಲ. ಅದು ಯಾಕೆ ಅಂತ ಹಾಗೊಂದು ಪ್ರಶ್ನೆ ನಮಗೆ ಬರ್ತದೆ. ಅದಕ್ಕೆ ಈ ಸಮಾಕರ್ಷಾತ್ ಅನ್ನುವಂಥ ಅಧಿಕರಣ ಇದೆಯಲ್ಲ, ಆ ಸಮಾಕರ್ಷಾತ್ ಅನ್ನುವ ಅಧಿಕರಣ ಹಿಂದೆ ಬಂದಿರುವಂತಹ ಕಾರಣಾಧಿಕರಣ ಇತ್ಯಾದಿಗಳ ಒಂದು ಶೇಷ ರೂಪವಾಗಿದೆ ಅದು. ಆದ್ದರಿಂದ ಪ್ರತ್ಯೇಕವಾಗಿ ಅದನ್ನ ಆಚಾರ್ಯರು ಅಣುಭಾಷ್ಯದಲ್ಲಿ, ಬ್ರಹ್ಮಸೂತ್ರಾಣುಭಾಷ್ಯದಲ್ಲಿ ಅದನ್ನು ಸಂಗ್ರಹಿಸುವಂತಹ ಪ್ರತ್ಯೇಕವಾದ ಯಾವುದೇ ಶಬ್ದವನ್ನು ಪ್ರಯೋಗ ಮಾಡಿಲ್ಲ. ಸಮಾಕರ್ಷಾದಿತ್ಯಾದಿ ಸೂತ್ರಾಷ್ಟಕಸ್ಯ, ಸಮಾಕರ್ಷಾತ್ ಅನ್ನುವಂಥ ಮೊದಲನೇ ಸೂತ್ರ, ಆ ಥರದ ಒಟ್ಟು 8 ಸೂತ್ರಗಳಿವೆ. ಆ 8 ಸೂತ್ರಗಳನ್ನು ಒಳಗೊಂಡಂಥ ಈ ಸಮಾಕರ್ಷಾಧಿಕರಣ ಅದೇನಾಗಿದೆ ಅಂದರೆ ತತ್ವಪ್ರದೀಪ, ನ್ಯಾಯರತ್ನಾವಲಿ, ನ್ಯಾಯಚಂದ್ರಿಕಾ, ಸಂಬಂಧ ದೀಪಿಕಾದಿ ಪ್ರಾಚೀನ ಗ್ರಂಥೋಕ್ತ ರೀತ್ಯ. ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪ, ಪದ್ಮನಾಭತೀರ್ಥರ ನ್ಯಾಯರತ್ನಾವಳಿ, ನರಹರಿ ತೀರ್ಥರ ನ್ಯಾಯಚಂದ್ರಿಕಾ ಮತ್ತೆ ಶಂಕರ ಪಂಡಿತರ ಸಂಬಂಧ ದೀಪಿಕಾ, ಇಷ್ಟು ಪ್ರಾಚೀನ ಗ್ರಂಥಗಳು. ಇವೆಲ್ಲರ ದೃಷ್ಟಿಕೋನದ ಪ್ರಕಾರ ಸಮಾಕರ್ಷಾದಿತ್ಯಾದಿ 8 ಸೂತ್ರಗಳಿವೆಯಲ್ಲ, ಅವೆಲ್ಲ ಕಾರಣತ್ವ ಅಧಿಕರಣ ಅಂತ ಏನಿದೆ, ಆ ಕಾರಣತ್ವಾಧಿಕರಣದ ಶೇಷ ರೂಪವಾದದ್ದು. ಆದ್ದರಿಂದ ಅಣುಭಾಷ್ಯದಲ್ಲಿ ಅದನ್ನ ಪ್ರತ್ಯೇಕವಾಗಿ ಆಚಾರ್ಯರು ತಗೊಂಡಿಲ್ಲ. ಕಾರಣಾಧಿಕರಣ ಏನಿದೆ ಅಥವಾ ಕಾರಣತ್ವೇನ ಅಧಿಕರಣ, ಆ ಅಧಿಕರಣದ ಶೇಷ ರೂಪವಾದದ್ದೇ ಈ ಮುಂದಿನ ಸಮಾಕರ್ಷಾಧಿಕರಣ ಅಂತ ಬಂತು.
ಅಲ್ಲಿ ಕಾರಣತ್ವೇನ ಅಧಿಕರಣ ಯಾವುದು ಅಂದ್ರೆ, ಈಗ ನಾವು ಹಿಂದೆ ನೋಡಿದಂಥ ಆಕಾಶಾಧಿಕರಣ, ಆಕಾಶಾಧಿಕರಣವನ್ನೇ ಕಾರಣತ್ವೇನ ಅಧಿಕರಣ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕಿಂತ ಮೊದಲು ನಸಂಖ್ಯೋಪಗ್ರಹಾಧಿಕರಣ ಅಂತ ಬಂತು. ಅದಾದ್ಮೇಲೆ ಆಕಾಶಾಧಿಕರಣ ಅಂತ ಬಂದಿದೆ. ಆಕಾಶಾಧಿಕರಣಕ್ಕೆ ಕಾರಣವಾದ ಸೂತ್ರ ಕಾರಣತ್ವೇನ ಚ ಆಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೇ ಅಂತ ಸೂತ್ರ ಇದೆ. ಅಲ್ಲಿ ಕಾರಣತ್ವೇನ ಅಂತ ಬಂದಿದೆ ನೋಡಿ. ಕಾರಣತ್ವೇನ ಅಂತ ಬಂದಿರುವುದರಿಂದ ಅದನ್ನೇ ಕಾರಣತ್ವೇನ ಚ ಆಕಾಶಾಧಿಕರಣಂ ಅಂತ ಹೇಳ್ತಾರೆ. ಆದ್ರಿಂದ ಈಗ ನಾವು ನೋಡ್ತಿರೋ ಸಮಾಕರ್ಷಾಧಿಕರಣ ಏನಿದೆ, ಸಮಾಕರ್ಷಾಧಿಕರಣಕ್ಕೆ ಪೂರ್ವಭಾವಿಯಾಗಿರುವ ಅಧಿಕರಣ ಅಂದ್ರೆ ಅದೇ ಆಕಾಶಾಧಿಕರಣ ಅಥವಾ ಕಾರಣತ್ವೇನ ಆಕಾಶಾಧಿಕರಣ. ಆ ಕಾರಣತ್ವೇನ ಆಕಾಶಾಧಿಕರಣದಲ್ಲಿ ಏನು ವಿಷಯ ಪ್ರತಿಪಾದಿತ ಆಗಿದೆ ಅದರ ಶೇಷ ರೂಪವಾದದ್ದೇ ಈ ಸಮಾಕರ್ಷಾಧಿಕರಣ. ಅಲ್ಲಿ ಬರುವಂತ 8 ಸೂತ್ರಗಳು ಅದನ್ನೇ ವಿವರಿಸ್ತವೆ. ಯಾಕೆಂದ್ರೆ ಕಾರಣತ್ವೇನ ಚ ಆಕಾಶಾಧಿಕರಣದಲ್ಲಿಯೂ ವಾಯು ಮೊದಲಾದ ಶಬ್ದಗಳಿಂದ ಪರಮಾತ್ಮನೇ ವಾಚ್ಯ ಆಗಿಬಿಟ್ರೆ, ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ಇತ್ಯಾದಿ ಶ್ರುತಿಗಳಿಂದ ಆತ್ಮನೇ ಕಾರಣ ಅವನೇ ಕಾರ್ಯ ಆಗ್ಬೇಕಾಗ್ತದಲ್ಲ. ಆತ್ಮನಿಗಿಂತ ಪರಮಾತ್ಮನಿಗಿಂತ ಹೊರತಾಗಿ ಬೇರೆ ವಸ್ತುಗಳು ಕಾರ್ಯ ಮತ್ತು ಕಾರಣಗಳು ಆಗ್ಬೇಕೀಗ, ವಾಯು ಅಗ್ನಿ ಮೊದಲಾದವುಗಳು. ಹಾಗೆ ಅವು ಕಾರಣ ಆಗೋದಾದ್ರೆ ಅದೆಲ್ಲವೂ ಸರಿ ಹೋಗ್ತದೆ. ಇಲ್ಲದೆ ಹೋದ್ರೆ ಪರಮಾತ್ಮನೇ ಕಾರ್ಯ ಕಾರಣ, ಎಲ್ಲವೂ ಅವನೇ. ಘಟಂ ಆನಯ ಅಂತ ಹೇಳಿದಾಗ ರಾಮ ವನಂ ಗಚ್ಚತಿ ಅಂತ ಹೇಳಿದಾಗ ರಾಮ ಎಂಬ ಶಬ್ದದಿಂದಲೂ ಅವನೇ ವಾಚ್ಯ, ವನಂ ಎಂಬ ಶಬ್ದದಿಂದಲೂ ರಾಮನ ಪರಮಾತ್ಮನೇ ವಾಚ್ಯ. ಗಚ್ಚತಿ ಅಂತ ಹೇಳಿದ್ರು ಅದೇ ಶಬ್ದದಿಂದಲೂ ಅವನೇ ವಾಚ್ಯ ಅಂತ ಹೀಗೆಲ್ಲ ಆಗಿಬಿಟ್ರೆ ಏನು ಅರ್ಥನೇ ತಿಳಿಯೋದಿಲ್ಲ. ಹೇಗೆವೋ ಹಾಗೇನೆ ಆತ್ಮನ ಆಕಾಶ ಸಂಭೂತಃ ಅಂತನ್ನುವಲ್ಲಿ ಆತ್ಮನಿಂದ ಅಂದ್ರೆ ಪರಮಾತ್ಮನಿಂದ ಆಕಾಶ ಪರಮಾತ್ಮನು ಸಂಭೂತಃ ಹುಟ್ಟಿದನು ಅಂತ ಹೇಳ್ಬೇಕಾಗ್ತದೆ ಅಂತ ಅಲ್ಲಿ ಪ್ರಶ್ನೆ. ಅದಕ್ಕೆ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆತ್ಮನ ಒಂದು ರೂಪ, ಪರಮಾತ್ಮನ ಒಂದು ರೂಪದಿಂದ ಪರಮಾತ್ಮನದೇ ಮತ್ತೊಂದು ರೂಪ ಹುಟ್ಟೋದು, ಆದ್ರಿಂದ ಯಾವುದೇ ವಿರೋಧ ಇಲ್ಲ ಅಂತ ಅಲ್ಲಿ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ. ಅದೇ ಕಾರಣತ್ವೇನ ಚ ಆಕಾಶಾದಿಶು ಯಥಾ ವ್ಯಪದಿಷ್ಟೋಕ್ತೇ ಅನ್ನೋ ಸೂತ್ರದಲ್ಲಿ ಬಂದಿರೋದು. ಆದ್ರಿಂದ ಅದನ್ನೇ ಆಕಾಶಾಧಿಕರಣ ಅಂತಲೂ ಕಾರಣತ್ವೇನ ಆಕಾಶಾಧಿಕರಣ ಅಂತಲೂ ಹೇಳ್ತಾರೆ. ಹೀಗೆ ಆ ಅಧಿಕರಣದಲ್ಲಿ ಕಾರಣತ್ವೇನ ಚ ಆಕಾಶಾದಿಶು ಯಥಾ ವ್ಯಪದಿಷ್ಟೋಕ್ತೇ ಅಂತಲ್ಲಿ ಬಂದಿರುವ ವಿಷಯ ಏನಿದೆ, ಆ ವಿಷಯವನ್ನೇ ಮುಂದಿನ ಈ ಸಮಾಕರ್ಷಾತ್ ಎಂಬ ಸೂತ್ರ ಇತ್ಯಾದಿಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಆಚಾರ್ಯರು ಅವಾಂತರಂ ಕಾರಣಂ ಚ ಅಂತಿಷ್ಟೆಲ್ಲ ಹೇಳಿ ಆದ್ಮೇಲೆ ಸಮಾಕರ್ಷಾಧಿಕರಣದ ವಿಷಯವನ್ನು ವರ್ಣನೆ ಮಾಡಲಿಕ್ಕಾಗಿ ಬೇರೆ ಶಬ್ದವನ್ನೇ ತಗೊಂಡಿಲ್ಲ ಅಂತ ಹೀಗೆ ಅದಕ್ಕೆ ವ್ಯಾಖ್ಯಾನ ಮಾಡಬೇಕು. ಭಗವಂತನೇ ಅವಾಂತರ ಕಾರಣವೂ ಆಗಿದ್ದಾನೆ, ಪ್ರಕೃತಿ ಶೂನ್ಯ ಎಲ್ಲವೂ ಆಗಿದ್ದಾನೆ ಅಂತ ಆಚಾರ್ಯರು ಆ ಅವಾಂತರಂ ಕಾರಣಂ ಚ ಅಂತೇನು ಹೇಳಿದಾರಲ್ಲ ಒಂದು ಸೂತ್ರ, ಅದೊಂದು ಶಬ್ದ, ಸೂತ್ರ ಅಲ್ಲ ಅದೊಂದು ಶಬ್ದ. ಆ ಒಂದು ಶಬ್ದದನ್ನ ಸಂಗ್ರಹ ಹೇಳಿದ್ರಿಂದ ಆಚಾರ್ಯರು ಎಲ್ಲವನ್ನೂ ಕೂಡ ಹೇಳಿದಾಗ ಆಯ್ತು. ಅದಕ್ಕಾಗಿ ಮುಂದೆ ಸಮಾಕರ್ಷಾಧಿಕರಣವನ್ನ ಸಂಗ್ರಹಿಸುವ ಒಂದು ಪ್ರತ್ಯೇಕ ಶಬ್ದವನ್ನ ಅವ್ರು ಹೇಳಲಿಲ್ಲ ಅಂತ ನಾವು ತಿಳಿದುಕೊಳ್ಬೇಕು. ಯದ್ವಾ ಉಕ್ತ ವಕ್ಷ್ಯಮಾನ ಸರ್ವಶಬ್ದಾನಾಂ ಪದವರ್ಣಾದಿ ರೂಪೇಣ ವಿಷ್ಣುವಾಚಿತ್ವೋಕ್ತಿ ಪರ ಜ್ಯೋತಿರ್ನಯಾರ್ಥ ಸಂಗ್ರಹೇಣೈವ ಸಮಾಕರ್ಷಾದಿತಿ ನಯಾರ್ಥೋಪಿ ಸಂಗ್ರಹೀತಃ. ಒಂದು ಕಾರಣತ್ವೇನ ಆಕಾಶಾಧಿಕರಣ ಅಂತ ಏನಿದೆ ಅದರ ಶೇಷ ರೂಪವಾದದ್ದು ಮುಂದೆ ಬರುವ ಸಮಾಕರ್ಷಾಧಿಕರಣ. ಆದ್ರಿಂದ ಆಚಾರ್ಯರು ಅದನ್ನು ಪ್ರತ್ಯೇಕವಾಗಿ ಅಣುಭಾಷ್ಯದಲ್ಲಿ ಸಂಗ್ರಹಿಸಲಿಲ್ಲ ಅಂತ ಬಂತು. ಮತ್ತೊಂದು ಉತ್ತರವನ್ನು ಹೇಳಬಹುದು. ಅದೇನು ಮತ್ತೊಂದು ಉತ್ತರ ಅಂದ್ರೆ, ಹಿಂದೆ ಜ್ಯೋತಿರಧಿಕರಣ ಅಂತ ಬಂದಿದೆ. ಆ ಜ್ಯೋತಿರಧಿಕರಣದಲ್ಲಿ ಎಲ್ಲಾ ಶಬ್ದಗಳು ಕೂಡ, ವಾಕ್ಯಗಳು, ಶಬ್ದಗಳು, ವರ್ಣಗಳು, ಪದಗಳು ಇವೆಲ್ಲವೂ ಕೂಡ ವಿಷ್ಣುವಾಚಕವಾಗಿವೆ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಆದ್ರಿಂದ ಅದರ ಆ ಜ್ಯೋತಿರಧಿಕರಣದಲ್ಲಿ ಏನು ವಿಷಯವನ್ನು ಹೇಳಿದ್ದಾರೆ ಅದೇ ವಿಷಯವನ್ನೇ ಮುಂದೆ ಸಮಾಕರ್ಷಾಧಿಕರಣದಲ್ಲಿ ಪ್ರತಿಪಾದನೆ ಮಾಡ್ತಾರೆ, ವಿವರಿಸ್ತಾರೆ. ಆದ್ರಿಂದ ಸಮಾಕರ್ಷಾಧಿಕರಣದ ಸಾರವನ್ನ ಜ್ಯೋತಿರಧಿಕರಣದಲ್ಲಿ ಹೇಳಿದಂತಾಗಿದೆ. ಆದ್ರಿಂದ ಆಚಾರ್ಯರು ಪ್ರಣೇತ ಜ್ಯೋತಿರಿತ್ಯಾದಿ ಅಂತ ಹಿಂದೆ ಹೇಳಿ ಆಗಿದೆ. ಆದ್ರಿಂದ ಸಮಾಕರ್ಷಾಧಿಕರಣವೂ ಕೂಡ
ಪ್ರತ್ಯೇಕ ವಿಷಯವನ್ನೇನು ವರ್ಣನೆ ಮಾಡಿಲ್ಲ ಆದ್ರಿಂದ ಅದನ್ನ ಆಚಾರ್ಯ ಹೇಳಲಿಲ್ಲ ಅಂತ ಈ ರೀತಿಯಾಗಿ ಕೂಡ ತಿಳ್ಕೊಳ್ಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.